ಅಪ್ಡೇಟ್ ಬರ್ತಾ ಇದೆ. ದೆಹಲಿಯಿಂದ ಬಂದ ನಂತರ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆಯನ್ನ ಮಾಡಿದ್ದಾರೆ. ರಾತ್ರಿಯೇ ಸಿಎಂ ನಿವಾಸಕ್ಕೆ ಆಪ್ತ ಸಚಿವರು ಹಾಗೂ ಶಾಸಕರು ಆಗಮಿಸಿದರು. ದೆಹಲಿಯಲ್ಲಾದಂತಹ ಬೆಳವಣಿಗೆಯ ಬಗ್ಗೆ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣವಾಗಿ ವಿವರಣೆಯನ್ನ ನೀಡಿದ್ದಾರಂತೆ. ಇಂದು ಕೆಪಿಸಿಸಿಗೆ ತೆರಳುವ ಮುನ್ನ ಆಪ್ತ ಶಾಸಕರ ಜೊತೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ತಮ್ಮ ನಿರ್ಧಾರದ ಬಗ್ಗೆ ಆಪ್ತರ ಜೊತೆ ಚರ್ಚಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಆಪ್ತರ ಜೊತೆ ಸಮಾಲೋಚನೆಯನ್ನ ಮಾಡಿದ್ರು. ರಾತ್ರಿಯೇ ಸಿಎಂ ನಿವಾಸಕ್ಕೆ ಆಪ್ತ ಸಚಿವರು ಹಾಗೂ ಶಾಸಕರು ದೌಡಾಯಿಸಿದ್ರು. ಅವರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಅಷ್ಟೇ ಅಲ್ಲ, ದೆಹಲಿಯಲ್ಲಾದಂತಹ ವಿದ್ಯಮಾನಗಳು ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರ ಆಪ್ತರು ಅವರ ನಿವಾಸಕ್ಕೆ ಬಂದಂತಹ ಸಂದರ್ಭದ ದೃಶ್ಯ ಇದು. ಜಮೀರ್ ಅಹಮದ್ ಖಾನ್ ಇದ್ದಾರೆ, ಪೊನ್ನಣ್ಣ ಅವರಿದ್ರು ಪಕ್ಕದಲ್ಲಿಯೇ. ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರ ಕಾರಿನಲ್ಲೇ ತೆರಳಿದಂಥದ್ದು. ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದ ಹಾಗೇನೆ ಆಪ್ತರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು ಸಿದ್ದರಾಮಯ್ಯ. ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಕಾರಿನಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರಿರುವಂತಹ ದೃಶ್ಯ. ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೂಡ ಇದ್ದಾರೆ. ಹಾಗೆ ಭೈರತಿ ಸುರೇಶ್ ಅವರು ಕೂಡ ಇದೇ ಕಾರ್ನಲ್ಲಿದ್ದಾರೆ. ಎಸ್ ಸುರೇಶ್, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಅವ್ರ ಜೊತೆನೆ ಭೈರತಿ ಸುರೇಶ್ ಅವರು ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದೇ ಕಾರ್ನಲ್ಲಿ ಬಂದಂಥದ್ದನ್ನ ನೋಡಿದ್ವಿ. ಸೊ ನಿನ್ನೆ ರಾತ್ರಿಯೂ ಕೂಡ ಮೀಟಿಂಗ್ ಆಗಿದೆ. ವೀಣಾ, ಸಹಜವಾಗಿ ರಾಜಕಾರಣದಲ್ಲಿ ಇಂತಹ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೇನಾಗುತ್ತೆ ಅನ್ನುವಂತಹ ಆತಂಕ ಎಲ್ರಿಗೂ ಕೂಡ ಇರುತ್ತೆ. ಹಾಗಾಗಿಯೇ ನಿನ್ನೆ ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಬಹುತೇಕ ಸಿದ್ದರಾಮಯ್ಯನವರು ಬಂದಿದ್ದೆ 11:30 ಸುಮಾರಿಗೆ. ಅದಾದ ಬಳಿಕ ಅಂದರೆ ತಮ್ಮ ಮನೆಯಲ್ಲೇ ತಮ್ಮ ಆಪ್ತರೊಂದಿಗೆ ಒಂದು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ದೆಹಲಿಯ ಹೈಕಮಾಂಡ್ ನಾಯಕರ ಸಭೆಯಲ್ಲಿ ನಡೆದಂಥ ಬೆಳವಣಿಗೆಗಳ ಬಗ್ಗೆ ಮತ್ತು ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯನವರು ತಮ್ಮ ಕೆಲ ಆಪ್ತ ಸಚಿವರೊಂದಿಗೆ ಶಾಸಕರೊಂದಿಗೆ ಒಂದು ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಸಹಜವಾಗಿ ಈ ಕೇವಲ ಕಾಲ ಬಹಳ ಕಡಿಮೆ ಇದೆ. 1-2 ದಿನಗಳಲ್ಲಿ ತಮ್ಮ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತಿಳಿಸಲೇಬೇಕಾಗಿದೆ. ಬಹುತೇಕ ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವಂತಹ ಹಂತಕ್ಕೆ ಕೂಡ ಸಿದ್ದರಾಮಯ್ಯನವರು ಬಂದಿರುವಂಥದ್ದು ಕೂಡ ಹೌದು. ಹಾಗಾಗಿಯೇ ಮುಂದಿನ ನಡೆಗಳ ಬಗ್ಗೆ ಒಂದು ವೇಳೆ ಬಿಟ್ಕೊಡ್ಬಾರ್ದು ಅನ್ನೋದಾದರೆ ಏನೆಲ್ಲ ವಿಚಾರಗಳನ್ನು ಹೈಕಮಾಂಡ್ ಜೊತೆ ಮಾತಾಡಬೇಕು, ಏನೆಲ್ಲ ಷರತ್ತುಗಳೇನಾದರೂ ಇದೆಯಾ, ಇದ್ದರೆ ಅದು ಯಾವ ರೂಪದಲ್ಲಿ ಇರಬೇಕು, ಇಂಥ ಒಂದಷ್ಟು ವಿಚಾರಗಳ ಬಗ್ಗೆ ಬಹುತೇಕ ನಿನ್ನೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಕೇವಲ ಪ್ರಮುಖ ನಾಯಕರು ಅಂದರೆ ಸಿದ್ದರಾಮಯ್ಯ, DK ಮಾತ್ರ ಇದ್ದರು. ಮತ್ತು 1-to-1 ಮೀಟಿಂಗ್ ಕೂಡ ಆಯಿತು. ಈ ಒಂದು ವಿಚಾರಗಳ ಬಗ್ಗೆ ತಮ್ಮ ಆಪ್ತ ಸಚಿವರೊಂದಿಗೆ ಶಾಸಕರೊಂದಿಗೆ ಸಿದ್ದರಾಮಯ್ಯನವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇವತ್ತು ಹೈಕಮಾಂಡ್ನ ನಾಯಕರು ಕೂಡ ಬರ್ತಾ ಇದ್ದಾರೆ. ಇವತ್ತು ಏನೆಲ್ಲ ಮಾತಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ತಮ್ಮ ಆಪ್ತರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ಬಹುತೇಕ ನಿನ್ನೆ ತಡರಾತ್ರಿಯವರೆಗೂ ನಡೆದಿರುವಂಥದ್ದು ನೋಡಿದ್ರೆ ಒಂದಷ್ಟು ಆತಂಕಕ್ಕೆ ಆಪ್ತರು ಕೂಡ ಒಳಗಾಗಿರುವಂಥದ್ದು ಕೂಡ ಸುಳ್ಳಲ್ಲ ಅಂತ ಹೇಳಬಹುದು. ವೀಣಾ, ಎಸ್ ಬರ್ತೀನಿ ಸುರೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.